ನಲ್ಲಿ ಏನಿದೆ ಅನ್ನೋರ್ನು ಟ್ರಸ್ಟ್ನವ್ರನ್ನ ಕೇಳ್ತೀನಿ. ಆ ಪ್ರೆಸಿಡೆಂಟ್ ಇದ್ದಾರಲ್ಲ, ಆ ಟ್ರೆಜರಿ ಇದ್ದಾರೆ, ಅವ್ರನ್ನೆಲ್ಲ ಕೇಳ್ತೀನಿ. ಅವ್ರು ಒಪ್ಕೊಂಡ್ರೆ ಮಾಡೋಣ ಅಂತ ಅನ್ನ ಇದೆ ಈ ಥರ ಪರಿಸ್ಥಿತಿ ಅಂತ. ಸ್ವಾಮಿ ನಮ್ದೇನಿಲ್ಲ, ಅವರು ಒಂದು ಮಾತು ನಾವು ಹೇಳಿದ ತಕ್ಷಣವೇ ಸ್ವಾಮಿ ಧಾರಾಳ ಎಷ್ಟೇ ಖರ್ಚಾಗಲಿ ನಿಮ್ಮೊಂದು ದಯ ಹೊಂದಿರಬೇಕು, ಅದೆಷ್ಟು ಖರ್ಚಾಗಲಿ ಅಲ್ಲಿ ನಾವೇನು ಹಿಂದಕ್ಕೆ ಹೋಗಲ್ಲ ಸ್ವಾಮಿ, ನೀವು ಯಾವ ಥರ ಹೇಳಿದ್ರೆ ಆ ಥರ ಮಾಡಿಕೊಡೋಣ ಅಂತ ಅವರು ಅಷ್ಟೇ ಭರವಸೆಯಾಗಿ ನಮಗೆ ಒಂದು ಮಾತು ಹೇಳಿದ್ರು. ಅದಕ್ಕೆ ಆವಾಗಲೇ ನಮಗೆ ಸಂತೋಷವಾಯಿತು. ಇದು ಎಂಥ ಕೆಲಸ ಅಂತಂದರೆ ದೇವರಿಗೆ ಸೇವೆ ಮಾಡಬೇಕು. ದೇವರಿಗೆ ಸೇವೆ ಮಾಡಬೇಕು ಅಂದರೆ ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಯಾವ ಬೆಟ್ಟಕ್ಕೆ ಹೋಗಬೇಕು, ಎಲ್ಲಿ ಸಿಗ್ತಾನೆ ದೇವರಿಗೆ ಸೇವೆ ಮಾಡಬೇಕಂದ್ರೆ ಅದಕ್ಕಾಗಿ ಯಾವ ದೇವರುಗಳಿಗೆ ಸೇವೆ ಮಾಡೋದಕ್ಕಾಗಲ್ಲ, ಯಾವ ಬೆಟ್ಟಗಳಿಗೂ ಸೇವೆ ಮಾಡೋದಕ್ಕಾಗಲ್ಲ. ದೇವರ ಸೇವೆ ಎಲ್ಲಿದೆ ಅಂತಂದ್ರೆ ಸಮಾಜ ಸೇವೆಯೇ ಸ್ವಾಮಿ ಸೇವಾ, ಮಾನವ ಸೇವೆಯೇ ಮಾಧವ ಸೇವಾ, ನರುಡು ಸೇವೆಯೇ ನಾರಾಯಣ ಸೇವಾ, ಜನಾರ್ದನ ಸೇವೆಯೇ ಜನಾರ್ದನ ಸೇವಾ. ಅದಕ್ಕಾಗಿ ಈ ಸೇವೆಯೇ ನಿಜವಾದಂತ ಸೇವಾ. ಅದಕ್ಕಾಗಿ ಇಂಥ ಸೇವೆ ಮಾಡಿದ್ದಾರೆ ಟ್ರಸ್ಟ್ನವರು. ಅದಕ್ಕಾಗಿ ಬೆಳಿಗ್ಗೆ ಆ ವಧುವರಗಳ ಮದುವೆ ಕೂಡ ಇದೆ. ನಾವು ಎಲ್ಲರೂ ಬಂದಿದ್ದೀವಿ. ಎಲ್ರಿಗೂ ಕೂಡ ಅವರು ಸದಾ ಕಾಲವೂ ಸುಖ ಸಂತೋಷವಾಗಿರಬೇಕು ಅಂತ ಆಶೀರ್ವಾದ ಮಾಡ್ತಾ, ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಟ್ರಸ್ಟ್ನಲ್ಲಿಲ್ಲ, ಮುಖ್ಯವಾಗಿ ಮಂಜುನಾಥ್ ಅನ್ನೋರು ಅವರು ಸೇವಾ ಅಂತಂದ್ರೆ ಅಷ್ಟು ಇಷ್ಟ ಅಲ್ಲ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ. ಒಂದು ಕಡೆ 1 ನಿಮಿಷದಲ್ಲಿ ಇಲ್ಲಿದ್ರೆ 1 ನಿಮಿಷದಲ್ಲಿ ರಾಮಯ್ಯದಲ್ಲಿ ಇರ್ತಾನೆ, 1 ನಿಮಿಷದಲ್ಲಿ ರಾಮಯ್ಯ ಹಾಸ್ಪಿಟ್ಲಲ್ಲಿ ಇದ್ರೆ 1 ನಿಮಿಷದಲ್ಲಿ ಕಿದ್ವಾಯಿ ಹಾಸ್ಪಿಟ್ಲಲ್ಲಿ ಇರ್ತಾರೆ, 1 ನಿಮಿಷದಲ್ಲಿ ಎಲ್ಲಿದೆಯಾ ಅಂತಂದ್ರೆ ಸ್ವಾಮಿ ಬಾಟ್ಲ್ ಹಾಕ್ಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಅವ್ರ ಕತೆ ನೋಡಲ್ಲ. ಯಾರನ್ನ ಬಂದು ಅಣ್ಣ ನಮ್ಗೆ ಈ ಥರ ಇದೆ, ಸರಿ ಹೋಗೋಣ. ಮುಖ್ಯವಾಗಿ ಅವರು ಮಾಡಿರೋ ಸೇವೆ ಇಂಥ ಅಂತ ಹೋಗೋದಕ್ಕೆ ಸಾಧ್ಯವಿಲ್ಲ. ಅವ್ರು ಅಂಥ ಸೇವೆ ಟ್ರಸ್ಟಿಗೆ ಇಲ್ಲ ಸ್ವಾಮಿ ದಯವಿಟ್ಟು ಬೇಡ, ನಾನು ಪಕ್ಕದಲ್ಲಿರ್ತೀನಿ, ನೀವು ಯಾವ ಕೆಲಸನ ಆಗಲಿ ನಾನು ಮಾಡ್ತೀನಿ ಸ್ವಾಮಿ, ನೀವು ಯಾವ ಕೆಲಸ ನಮ್ಗೆ ಮಾತ್ರ ಅದು ಬೇಡ ಸ್ವಾಮಿ, ನಮ್ಗೆ ಶಕ್ತಿ ಇಲ್ಲ ಅನ್ನೋರಿದ್ದಾರೆ, ಮಾಡೋರಿದ್ದಾರೆ ಮಾಡ್ತಾರೆ.